ನಿಮ್ಮಪ್ಪರೇ ದೊಡ್ಡ ನಟ ಅಂತ ಜಂಬಾ ಕೊಚ್ಕೊಂಡಿಯಲ್ಲ, ನಿನ್ ಗಂಡ ಆಗನ್ ನೋಡಿದ್ಯಾ? ಅವರಪ್ಪರಂಗ್ ವೇಷ ಹಾಕಿದೀನಿ. ಇಷ್ಟು ಸಲ ನೋಡಿದಾನೆ, ಕೆಲಸಕ್ಕೆ ಬಾರದು ಕೆಲವು ಒಂದ್ಸಾರಿ ನಾನು ಗುರ್ತಿಡ್ದ ಗುರ್ತು ಹಿಡಿ ಹಾಗೆ ಮಾಡ್ಲೇನು? ಬಾಡಪ್ಪ, ಸದ್ಯ ಇರೋದೇ ಒಂದು. ನೋಡು, ನಮ್ಮಪ್ಪ ದಿವಸ ಮಂತ್ರವಾದಿ ಏನ್ ಹೇಳ್ಕೊಟ್ಟ ಅಂತ ಕೇಳ್ತಾನೆ ಇದ್ದಾನೆ. ಹೇಳು. ನಿನಾಯಪ್ರಿ ಕೊಪ್ಪಿಯಾ ಅಂತ. ಹಾಗಂದ್ರೆ ಅಕ್ಷರನ ಸ್ವಲ್ಪ ತಳ್ಕಾ ಪಳ್ಕ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ. ಇನ್ನೊಂದ್ಸಾರಿ ಹೇಳಿ. ನಿನಾಯಪ್ರಿ ಕೊಪ್ಪಿಯಾ ಪ್ರಿಯನಾಣಿ. ಆಮೇಲೆ ಕೊಪ್ಪಿಯಾ ಅಪ್ಪಿಕೋ. ಪ್ರಿಯನಾಣಿ ಅಪ್ಪಿಕೋ. ಅಪ್ಪ ಪರವಾಗಿಲ್ಲ ಬಿಡು. ಎಲ್ಲ ಸರ್ ಮೋಸ ಮಾಡ್ತಾ ಇದ್ದೀರಾ? ಮೋಸ? ಏನ್ರಿ, ಏನಾಯ್ತು? ಬಿಸ್ನೆಸ್ ಮಾಡ್ತೀವಿ, ಲಾಭ ಕೊಡ್ತೀವಿ ಅಂತ ಎಲ್ಲ ಸೇರಿ ಮೋಸ ಮಾಡ್ಬಿಟ್ರು. ಹೀರಾದಷ್ಟದವ್ರನ್ನ ಮನೆ ಸೇರಿಸಿದ್ರೆ ಹೀಗೆ ಇರೋದನ್ನೆಲ್ಲ ನಾಶ ಮಾಡಿ ಸಾರಿಸಿ ಗೂಡಿಸಿ ರಂಗೋಲಿ ಹಾಕ್ಬಿಡ್ತಾರೆ. ನಾನು ಅವತ್ತೇ ಬಡ್ಕೊಂಡೆ, ಈ ಬೀದಿಲಿ ಹೋಗೋ ಮಾರಿನ ಮನೆ ಸೇರ್ಸೋದ್ ಬೇಡ ಅಂತ. ಕೇಳಿದ್ರ ಅಳಿಯ ಮನೆ ತೊಳಿಯ ಅಂತ ನಿರ್ಣಯ ಮಾಡ್ಬಿಟ್ಟ. ಅಮ್ಮ, ಇನ್ನೊಂದ್ಸಲ ಹೀಗೆ ಅವನೇನಾದ್ರೆ ಅಂದ್ರಿ ನಾನ್ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇರ್ತಿದ್ರೆ ಏನೇ ಮಾಡ್ತೀಯಾ? ಹೆತ್ತು ಹೊತ್ತು ಸಾಕಿದ ಅಮ್ಮ ನಿನಗೆ ಶತ್ರು ಆದ್ಲು. ಅವಳು ಮಾತ್ರ ನಿನಗೆ ವಿಷಯ ಆಗೋಯ್ತಲ್ಲ. ಹೊಚ್ಚಾಗೆ ಮಾತಾಡಿದ್ರೆ ಟಪಾರ್ ಅಂದು ಅಂದೆ. ಇವತ್ತು ಇದ್ ಬಂದಿದ್ದೆಲ್ಲ ಟಪಾರ್ ಆದ್ದು. ಈ ಹಾಳಾದವನು ಮನೆ ಬಿಟ್ಟು ಹೋದ್ರೆ ನಾವು ಊರ್ಜಿತವಾಗೋದು. ಶಂಕರ್, ಶೋಭಾ, ನನಗೋಸ್ಕರ ನೀನು ಕಣ್ಣೀರು ಸುರಿಸಿದ್ ಸಾಕು ಶೋಭಾ. ನಾನು ಹೊರಗಡೆ ಹೋಗಿ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿ ನಾನೊಬ್ಬ ಮನುಷ್ಯನಾಗಿ ಬಂದ್ರೆ ನಂಗೆ ನೆಮ್ಮದಿ ಸಿಗೋದು. ಹಾಗಾದ್ರೆ ನಡಿ, ನಾನು ನಿಮ್ ಜೊತೆಲೆ ಬಂದ್ಬಿಡ್ತೀನಿ. ಕಷ್ಟನೂ ಸುಖನೂ ಇಬ್ಬರ ಜೊತೆಲೆ ಅನುಭವಿಸೋಣ. ಬೇಡ ಶೋಭಾ, ನನ್ನ ಓದಿಗೆ ಆತಂಕ ಬರುತ್ತೆ. ನಿನ್ ಬಿಟ್ಟಿರೋದು ನನಗೂ ಕಷ್ಟನೇ. ಅದಕ್ಕೆ ಇಷ್ಟು ದಿವಸ ಈ ಅವಮಾನವೆಲ್ಲ ಸಹಿಸ್ಕೊಂಡಿದ್ದು. ಶೋಭಾ, ಈಗ ನೀನು ಅಡ್ಡಿ ಮಾಡೋಲ್ಲ, ಹೋಗ್ಬಿಟ್ಟು ಬನ್ನಿ. ನಿಮಗಾಗಿ ಹಗಲು ರಾತ್ರಿ ಇಲ್ಲೊಂದು ಜೀವ ಎದುರು ನೋಡ್ತಿರುತ್ತೆ ಅನ್ನೋದನ್ನ ಮಾತ್ರ ಬರಿಬೇಡಿ. ಶೋಭಾ, ಶೋಭಾ, ಬರ್ತೀನಿ. ಪರೀಕ್ಷೆ ಮುಗಿತಿದ್ದ ಹಾಗೆ ಬಂದು ಕರ್ಕೊಂಡು ಹೋಗ್ತೀನಿ. ಇದನ್ನ ಮಾಡುವಾಗ ಉಸಿರು ಬಿಡೋದಕ್ಕೂ ಉಸಿರು ತೆಗೆದೋಳಕ್ಕೂ ಒಂದು ಕ್ರಮ ಇದೆ. ಅದನ್ನ ಸರಿಯಾಗಿ ನೋಡ್ತೀನಿ.